ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. 27ನೇ ತಾರೀಕಿಗೆ ಶಿವಶರಣ ಹರಳೇನವರು ಹಾಗೂ ಕಲ್ಯಾಣವರ ಮೂರ್ತಿ ಉದ್ಘಾಟನೆ ಸಮಾರಂಭದ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯ ಸ್ವಾಮೀಜಿಯವರು ಹಾಗೂ ಜನಪ್ರತಿನಿಧಿಗಳು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಆ ಒಂದು ಮೂರ್ತಿ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಅಂದ್ರೆ 12ನೇ ಶತಮಾನದಲ್ಲಿ ಹರಳಯ್ಯನವರು ಉಳಿವಿಗೆ ಹೋಗುವ ಮುಖಾಂತರ ಆ ಶೇಗುಣಶಿ ಗ್ರಾಮದಲ್ಲಿ ಬಂದು ಅಲ್ಲಿ ವಾಸ ಮಾಡಿ ಮುಂಜಾನೆ ಎದ್ದ ಕೂಡಲೇ ಪೂಜೆ ಮಾಡಲಿಕ್ಕೆ ಅವರಿಗೆ ನೀರಿಂದು ಯಾವುದೂ ಲಭ್ಯತೆ ಇದ್ದಿದ್ದಿಲ್ಲ ಆ ಒಂದು ಪ್ರದೇಶದಲ್ಲಿ. ಅದಕ್ಕೆ ಅವರು ಇಲ್ಲಿ ನೀರಿದೆ, ಇಲ್ಲಿ ಪೂಜೆ ಮಾಡಿ ಇಲ್ಲಿ ನೀರಿದೆ ಅಂಥೇಳಿ ಇದು ಮಾಡಿ ಅವರು ಒಂದು ಕಾಲದಲ್ಲಿ ಅವ್ರು ಪೂಜೆ ಮಾಡಿದ ಮ್ಯಾಗ ಅಲ್ಲಿ ನೀರು ಹೊಂಡ ಮಾಡಿ ಬರೀ ಒಂದು 5-10 ಫುಟ್ನಾಗ ಇದನ್ನು ನೀರು ಇನ್ನೂ ನಿರಂತರವಾಗಿ ಅವಾಗಿನಿಂದಲೂ ಕೂಡ ಈಗ ಇತ್ತು. ಮುಂದೆ ಹಿರಿಯರೆಲ್ಲ ಕೂಡ ಅದಕ್ಕೊಂದು ಹೊಂಡ ಮಾಡಿ ಇದನ್ನು ಮಾಡಿ ಇದು ಮಾಡಿಸಿದಾರೆ. ಅದು ಇನ್ನೂ ನಿರಂತರವಾಗಿ ಅಂಥ 2-3 ಬರಗಾಲ ಬಂದು ಹೋದರೂ ಸದ್ಯ ನೀರು ಬತ್ತಿಲ್ಲ. ನಿರಂತರವಾಗಿ ಇವತ್ತು ಅಲ್ಲಿ ಲಗ್ನ ಮುಹೂರ್ತ ಸಾಕಷ್ಟುಗಳು ಆಗ್ತಾವೆ. ಅದೇ ನೀರನ್ನು ಉಪಯೋಗ ಮಾಡ್ಕೊಂಡು ಈಗ ಅದನ್ನು ಹೊಂಡ ಇನ್ನೂ ನಿರಂತರವಾಗಿ ಅದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಬಂದಿವಿ. ವಿಶೇಷವಾಗಿ ಸುಮಾರು ಒಂದು 20 ಎಕರೆ ನಮ್ಮ ಹಿರಿಯರು ಆ ಜಮೀನನ್ನು ಆ ದೇವಸ್ಥಾನಕ್ಕೆ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಅದೊಂದು ನಾವು ಟ್ರಸ್ಟ್ ಮಾಡಿದ್ದೀವಿ, ಸೋಲ್ ಟ್ರಸ್ಟ್ ಅಂತೇಳಿ ಮಾಡಿ ಆ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಾಗಿ ನಾನು JP ಮೆಂಬರ್ ಆದ ನಂತರ ಅಲ್ಲೆಲ್ಲ ಫೆನ್ಸಿಂಗ್ ಮಾಡೋದಾಗಲಿ, ಆಮೇಲೆ ನಮ್ಮ ಮೊನ್ನೆ ನಡೆದ ND ಪಾಟೀಲ್ ನಮ್ಮೇನು ಪರಿಸರವಾದಿರದಾರ ಅವರು ನಾವು ಕೂಡ್ಕೊಂಡು ಸುಮಾರು ಒಂದು 7,000-8 ಸಾವಿರ ಗಿಡಮೂಲಿಕೆಗಳನ್ನು ಹಚ್ಚಿ ಇವತ್ತು ಅದು ಒಳ್ಳೆ ಸಮೃದ್ಧವಾಗಿ ಇವತ್ತು ಅವು ಗಿಡಗಳಲ್ಲಿ ಬೆಳೆದವ. ಆ ಕ್ಷೇತ್ರವನ್ನು ಹಂಗೆ ನಾವು ಉಳಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ. ವಿಶೇಷ ಏನಂದ್ರೆ ಸುಮಾರು ನಮ್ಮ ಹಿರಿಯರ ಕಾಲದಿಂದಲೂ ಹರಳೇನವ್ರ ಮೂರ್ತಿ, ಬೆಳ್ಳಿ ಮೂರ್ತಿ ನಮ್ಮ ಮನೆ ಜಗಲಿ ಮ್ಯಾಗ ಇಟ್ಕೊಂಡು ನಾವು ಇನ್ನೂ ತನಕ ಪೂಜೆ ಮಾಡ್ತಾ ಬಂದ್ವಿ. ಯಾಕಂದ್ರೆ ನಾವು ಹರಳೇನ ಭಕ್ತರು, ನಮ್ಮ ತಾಯಿಯವರಾಗಲಿ, ನಮ್ಮ ಆಯಿಯವರಾಗಲಿ, ನಮ್ಮ ತಂದೆ, ನಮ್ಮ ಮುತ್ಯಾರು, ನಾನು ಈ ಕಾಲದಲ್ಲಿ ಕೂಡ ನಾನು ನಮ್ಮ ಮನೆಯವರು ಹರಳೇನ ದಿನನಿತ್ಯ ಪೂಜೆಯನ್ನು ಮಾಡುವಂಥದ್ದು ನಾವು ಕಾರ್ಯವನ್ನು ನಾವು ಮಾಡ್ಕೊತ ಬಂದೀವಿ. ನಮ್ಗೆ ಒಳ್ಳೆಯದು ಆಗ್ಯದ, ಹರಳೇನವ್ರದ್ದು ಇದರಿಂದ ನಮ್ಗೆ ಒಳ್ಳೆಯೂ ಆಗ್ಯದ. ಅದಕ್ಕೆ ನಾವು ನಿರಂತರವಾಗಿ ಹರಳೇಶ್ವರ ಮೂರ್ತಿ ಅದನ್ನೇನು ಮಾಡಿದ್ದಾರೆ ಎಲ್ಲರೂ ಹಿರಿಯರು ಸೇರಿ, ಎಲ್ಲ ಸಮಾಜದವರು ಹಿರಿಯರು ಎಲ್ಲರೂ ಕೂಡ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಅದು ಭಾಳ ಒಳ್ಳೆಯ ರೀತಿಯಿಂದ ಆಗಿದೆ. ಮತ್ತು ಅದು ಗೋವಿಂದ ಕಾರಜೋಳ ಅವರು ಒಂದು 2 ಲಗ್ನ ಮಂಟಪ ಮಾಡಿಕೊಟ್ಟಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನ. ಆಮೇಲೆ MB ಪಾಟೀಲರು ಒಂದು 25 ಲಕ್ಷ ರೂಪಾಯಿ ಹಾಕಿದ್ದಾರೆ. ಬಸನಗೌಡರು, ಆಮೇಲೆ ಪ್ರಕಾಶ್ ರಾಠೋಡ್ ಅವರು, ಇನ್ನಿತರ ಶಾಸಕರು ಅಲ್ಲಿ ಕೆಲವು ಅನುದಾನವನ್ನು ಕೊಟ್ಟಿದ್ದಾರೆ. ಅವನ್ನೊಬ್ಬ ಭವನ ಮಾಡಿದ್ವಿ, ಇದು ಮಾಡಿದ್ವಿ, ಎಲ್ಲ ಹಾಲ್ ಮಾಡಿದ್ವಿ. ಎಲ್ಲ ರೀತಿಯಿಂದ ಸುಶೀಲಿತವಾಗಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇರಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲೊಬ್ಬರು ಸ್ವಾಮೀಜಿಯವರು ಅದಾರ. ಅದನ್ನೆಲ್ಲ ನಿರಂತರವಾಗಿ ಆ ಒಂದು ಸುಗಮವಾಗಿ ಮಠದ ಕ್ಷೇತ್ರದ ಎಲ್ಲ ಕೆಲಸವನ್ನು ಮಾಡ್ಕೊತ ಹೊಂಟಿದ್ದಾರೆ. ಆದರೆ ವಿಶೇಷವಾಗಿ ಈ ಮೂರ್ತಿ ಇದು ಕಾಲ್ಪನಿಕ ಅಂತಂತಾರೆ ಕೆಲವರು. ಏನ್ರಿ ಈ ಮೂರ್ತಿ ಕಾಲ್ಪನಿಕ ಅಂತಂತಾರ, ಅದು ನನಗೇನು ಅನ್ಸಂಗಿಲ್ಲ. ಇದು ನಿಜವಾದ ಅವ್ರ ಮೂರ್ತಿ ಅಂತ ನನಗನ್ನಿಸ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಮಾಧ್ಯಮದವರು ಈ ಒಂದು ನಡೀತಕ್ಕಂಥ ಈ ಒಂದು ಹರಳೇನವರು ಕೆಲಸ ತುಂಬ ಅಭಿವೃದ್ಧಿ ಆಗಬೇಕಾಗಿದೆ. ಇನ್ನೂ ಹರಳೆಯವರ ಹೆಸರು ಇನ್ನೂ ಹೆಚ್ಚೆಚ್ಚುವಾಗಿ ಪ್ರಸಾರ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜದವರು ಎಲ್ಲರೂ ಕೂಡ್ಕೊಂಡು ಒಕ್ಕಂಟ, ಇದು ಒಂದೇ ಜಿಲ್ಲೆ ಅಲ್ಲ, ಬೇರೆ ತಾಲೂಕು, ಬೇರೆ ಜಿಲ್ಲೆಯಿಂದ ಸಾಕಷ್ಟು ಎಲ್ಲರೂ ನಾಳೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಥರ ತನು ಮನ ಧನದಿಂದ ಎಲ್ಲ ಅವರು ಭಾಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಅದಕ್ಕೆ ಈ ಜೀರ್ಣೋದ್ಧಾರ ಕೆಲಸ ಆಗಿದ್ದು ಭಾಳ ಒಳ್ಳೆಯದಾಗಿದೆ. ನಾವು ಒಂದು ನಿಟ್ಟಿನಲ್ಲಿ ಅವರು ನಾವು ಎಲ್ಲರೂ ಸೇರಿಕೊಂಡು ಹರಳೆಯನ್ನು ಇನ್ನೂ ಹೆಚ್ಚಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಗೌಡ್ರು ಬಂದಿಲ್ಲ.
ಸ್ಟಾರ್ಟ್ ಮಾಡೋನ್ರಿ. ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮ ಉದ್ದೇಶಿಸಿ ಮಾತಾಡುವುದೇನೆಂದರೆ, ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಬಬಲೇಶ್ವರ ತಾಲೂಕಿನ ಸೇಗುನ್ಸಿ ಗ್ರಾಮದಲ್ಲಿ ನಮ್ಮ ಹರಳೈನಗುಂಡದಲ್ಲಿ ಹರಳೈನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿದ್ದೇವೆ. ಹಾಗೆ 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಏನು ಈ ಸಮಾಜದ ಜಾತಿ ಪದ್ಧತಿಯನ್ನು ಹೋಗಲಾಡಿಸಬೇಕು, ಈ ಜಾತಿಯನ್ನು ಸಮಾನತೆಯನ್ನು ಕಾಣುವ ಉದ್ದೇಶದಿಂದ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಕಲ್ಯಾಣ ಕ್ರಾಂತಿಗೆ ಅವರು ಪಣ ತೊಟ್ಟಿದ್ರು, ಈ ಸಮಾನತೆ ಇದು ಮಾಡ್ಬೇಕಂತೇಳಿ. ಅಂದಿನ ಕಾಲದಲ್ಲಿ ಶ್ರೀ ಮಹಾಶಿವಶರಣ ಹರಳಯ್ಯನವರು ಹೆಗಲಿಗೆ ಹೆಗಲು ಕೊಟ್ಟು ಈ ನಮ್ಮ ಈ ಹರಳಯ್ಯನವರ ಕನಸಿಗೆ ಅವರು ಹೆಗಲಿಗೆ ಹೆಗಲು ಕೊಟ್ಟಿದ್ರು. ಅಂಥ ಮಹಾಶಿವಶರಣ ಹರಳಯ್ಯನವರ ಏನು ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಮಹಾಶಿವಶರಣ ಹರಳಯ್ಯನವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಶೇಗುನ್ಸಿಯಲ್ಲಿ ದಿನಾಂಕ 27/12/2025 ನೆರವೇರಿದ್ದು, ಶೇಗುನ್ಸಿ ಗ್ರಾಮದ ಶ್ರೀ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವದೊಂದಿಗೆ ಹರಳೈನಗುಂಡದವರೆಗೆ ಹರಳಯ್ಯನವರ ಮೂರ್ತಿ ಹರಳಯ್ಯನವರ ಭಾವಚಿತ್ರದೊಂದಿಗೆ ಮತ್ತು ಕರಡಿ ಮಜಲು ಮತ್ತು ಡೊಳ್ಳು ವಾದ್ಯದೊಂದಿಗೆ ಆ ಕಾರ್ಯಕ್ರಮವನ್ನು ಹರಳಯ್ಯನಗುಂಡದವರೆಗೆ ಕುಂಭಮೇಳದೊಂದಿಗೆ ಮೆರವಣಿಗೆ ನಡೀತಾ ಇದೆ. ಹಾಗೆ ಸರಿಯಾಗಿ ಈ ಹರಳಯ್ಯನ ಮೂರ್ತಿ ಉದ್ಘಾಟನೆಗಾಗಿ ಶ್ರೀಯುತ ಮಾನ್ಯ ಸಚಿವರಾದ ಶ್ರೀ MB ಪಾಟೀಲ್ ಸಾಹೇಬರು ಈ ಮೂರ್ತಿ ಉದ್ಘಾಟನೆ ಮಾಡೋರಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಮಹದೇಶ್ವರ ಶಿವಾಚಾರ್ಯರು ಬಬಲೇಶ್ವರ್ ಮತ್ತು ಶ್ರೀ ಸಿದ್ಧ ಬಸವ ಕಬೀರ್ ಮಹಾಸ್ವಾಮಿಗಳು ಮತ್ತು ಬಸವ ಶಿವಾಚಾರ್ಯ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು, ಶ್ರೀ ಅಕ್ಕ ಗಂಗಾಂಬಿಕೆ ಮಾತಾಜಿಯವರು, ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನೇಶ್ವರಮ್ಮ ವಿಜಯಪುರ, ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಮತ್ತು ಶಿವಯೋಗಿ ಸ್ವಾಮಿ ಗುರುದೇವಾಶ್ರಮ ಕಾಕಣಿಕಿ. ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಬಾಪುಗೌಡ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ತೇನೆ. ಈ ಮುಂದಿನ ವಿಷಯ ನಮ್ಮ ಶೇಗುನ್ಸಿ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ ಶಾಪುರ್ ಅವರು ಮಾತನಾಡ್ತಾರೆ. ಈಗಾಗಲೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ದರಪ್ಪ ಅರ್ಧಮೂರ್ ಸರ್ ಅವರು ಎಲ್ಲವನ್ನು ತಿಳಿಸಿದ್ದಾರೆ. 12ನೇ ಶತಮಾನದಲ್ಲಿ ಕ್ರಾಂತಿ ಆಯಿತು. ಆ ಕ್ರಾಂತಿಗೆ ನಾಂದಿ ಹಾಡಿದವರೇ ನಮ್ಮ ಪೂಜ್ಯ ಶಿವಶರಣ ಹರಳಯ್ಯನವರು ಏನು ಅದಾರ ಬಸವಣ್ಣನವರು ಮತ್ತು ಹರಳಯ್ಯನವರು ಮಾಡಿದಂತಹ ಕ್ರಾಂತಿ ಇವತ್ತಿಗೂ ಜನರ ಮನೋಭಾವದಲ್ಲಿ ಮತ್ತು ಜನರಲ್ಲಿ ಉಳಿದಿದೆ. ಆದ ಕಾರಣಕ್ಕೆ ಇವತ್ತಿನವರೆಗೂ 12ನೇ ಶತಮಾನದಲ್ಲಿ ಯಾರಾದರೂ ಸಂತರು ಇವತ್ತಿಗೂ ನಮಗೆ ಜೀವಂತ ನೋಡ್ಲಿಕ್ಕೆ ಹೋಗೋದು ಯಾವುದಾದ್ರೂ ಒಂದು ಅಂಗ ಸಿಗುತ್ತದ ಅಂತಂದ್ರೆ ಅದು ನಮ್ಮ ಪೂಜ್ಯ ಶಿವಶರಣ ಹರಳಯ್ಯನವ್ರದ್ದು ಮಾತ್ರ. ಯಾಕಂತಂದ್ರೆ ಅವಾಗ ಮಾಡಿರುವಂಥ ಪಾದರಕ್ಷೆಗಳು ಇನ್ನೂ ಜೀವಂತವಾಗಿದ್ದಾವೆ, ಇನ್ನೂ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ. 12ನೇ ಶತಮಾನದೊಳಗಿನ ನಮ್ಮ ಶರಣರು ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ಆ ಮಹಾನ್ ಶರಣನೇ ಶ್ರೀ ಶಿವಶರಣ ಹರಳಯ್ಯನವರು. ಆದ ಕಾರಣಕ್ಕೆ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶೇಗುನ್ಸಿ ಗ್ರಾಮದ ಹತ್ತಿರ ಹರಳಯ್ಯನ ಹೊಂಡ ಅಂತ ಹೇಳಿ ಇದೆ. ಶರಣರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೀರಿನ ಅಭಾವ ಆದಾಗ ನಾವು ಮಾಡುವಂತಹ ಚಪ್ಪಲ್ ಕಾಯಕದ ಒಂದು ರೆಪ್ಪಿಗೆಯನ್ನ ಭೂಮಿಯಲ್ಲಿ ರೆಪ್ಪಿಗೆಯಿಂದ ಭೂಮಿ ಕೊಯ್ದು ಒಂದು ಗುಂಡದಲ್ಲಿ ನೀರನ್ನ ಗಂಗೆಯನ್ನು ಹರಿಸಿದ್ದಾರೆ. ಆ ಪೂಜ್ಯರ ಒಂದು ಮೂರ್ತಿಯಲ್ಲಿ ಇರಲಾರದ ಕಾರಣಕ್ಕೆ ನಮ್ಮ ಸಮಾಜ ಬಾಂಧವರು
ಮತ್ತು ಶ್ರೀ ಹಗಳೇನ ಕಮಿಟಿ ಶಿವಶರಣ ಹಗಳೇನ ಅಭಿವೃದ್ಧಿ ಗುಂಡ ಅಂತ ಹೇಳಿ ನಮ್ಮದೊಂದು ಕಮಿಟಿ ಮಾಡಿ ಆ ಕಮಿಟಿಯ ಮುಖಾಂತರ